ನೀವು ಎಲ್ಲ ವೆಲ್ ಟ್ರಾವೆಲ್ಡ್ ಇದ್ದೀರಾ ಅಂತ ನಾನು ಅನ್ಕೊಳ್ತೇನೆ. ಬೇರೆ ಕಡೆ ಎಲ್ಲ ನೋಡಿದ್ದೀರಾ, ಅಕ್ಕಪಕ್ಕ ರಾಜ್ಯಗಳಲ್ಲಿ ನೋಡಿದ್ದೀರಾ, ಬೇರೆ ಕಡೆ ಎಲ್ಲಾ ಕಡೆ ಇದೇ ತರ ಪಾಟೋಲ್ ಆಗತ್ತಾ? ಹೋಗ್ಲಿ, ಅವ್ರದ್ದು ಎಸ್ಟಿಮೇಟ್ ನಮ್ದು ಎಸ್ಟಿಮೇಟ್ ಡಿಫ್ರೆನ್ಸ್ ಇದ್ರೆ ಯಾರಾದ್ರೂ ಹೇಳಿ. ಹಾಗಾದ್ರೆ ಏನ್ರಿ ನೀವು ಒಂದು, ಅವರೇ ಬೇರೆ ಎಸ್ಟಿಮೇಟ್ ಮಾಡ್ತಾರೆ, ನೀವು ಬೇರೆ ಎಸ್ಟಿಮೇಟ್ ಮಾಡ್ತೀರೇನ್ರಿ? ಎಸ್ಟಿಮೇಟ್ ಒಂದೇ ಇದ್ರೆ ಪಾಟೋಲ್ಗಳು ಯಾಕೆ ಉದ್ಭವ ಆಗ್ತದೆ? ಏನು ಮಳೆ ಬರೋದು ನಮ್ಗೆ ಗೊತ್ತಿಲ್ವಾ? ಅಥವಾ ಏನು ಆಗತ್ತೆ, ರೋಡು ಎಷ್ಟು ದಿನ ವರ್ಷ ಇರಬೇಕು ಅಂತ ಗೊತ್ತಿಲ್ವಾ? ಈ ಪಾಟೋಲ್ ಆಗೋ ತರ ರೋಡ್ ಮಾಡೋದು, ಆಮೇಲೆ ಪಾಟೋಲ್ ಫಿಲ್ಲಿಂಗ್ ಮಾಡೋದೇ ಒಂದು ದೊಡ್ಡ ಉದ್ಯೋಗ. ವರ್ಷ ಪೂರ್ತಿ ಪಾಟೋಲ್ ಫಿಲ್ಲಿಂಗ್. ಮೈ ಸಿಂಪಲ್ ಕ್ವೆಶ್ಚನ್, ಯಾಕೆ ಪಾಟೋಲ್ ಬರೋದು? ನಾನು ಇನ್ನೊಂದು ಪ್ರಶ್ನೆ ಅನೇಕ ಬಾರಿ ಕೇಳಿದ್ದೀನಿ, ಏನ್ ರೋಡ್ ಮಾಡೋದು ಏನು ಒಂದು ರಾಕೆಟ್ ಸೈನ್ಸ್ ಅಥವಾ ಹೇಳಿ ಅದನ್ನಾದ್ರು. ಇಲ್ಲ ಸರ್, ಅದು ಬಹಳ ಕಷ್ಟದ ಕೆಲಸ, ನಿಮ್ಗೆ ಗೊತ್ತಿಲ್ಲ, ಹೋಗಿ ರೋಡ್ ಮಾಡೋದು ರಾಕೆಟ್ ಸೈನ್ಸ್. ಸಿಂಪಲ್ ಕ್ವೆಶ್ಚನ್. ಸೊ ನೀವು ಮಾಡೋ ಕೆಲಸನ ಕರೆಕ್ಟ್ ಆಗಿ ಮಾಡಿದ್ರೆ ಮೂಲದಲ್ಲೇ ಎಷ್ಟೋ ಸಮಸ್ಯೆಗಳು ಉದ್ಭವ ಆಗೋದನ್ನೇ ನಾವು ತಪ್ಪಿಸಬಹುದು. ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್. ಇದಕ್ಕೆ ಕೆಲವು ಕೆಲಸಗಳು ಬಹಳ ಕ್ಲಿಷ್ಟಕರವಾಗಿರ್ತದೆ, ನನಗೆ ಅರ್ಥ ಆಗುತ್ತೆ. ಆದ್ರೆ ಬೇಸಿಕ್ ವರ್ಕ್ಸ್ ನಾವು ಸರಿಯಾಗಿ ಮಾಡಿದ್ರೆ ಎಷ್ಟೋ ಸಮಸ್ಯೆ ಉದ್ಭವ ಆಗದ ಹಾಗೆ ನಾವು ನೋಡ್ಕೊಳ್ಬಹುದು, ಪ್ರಿವೆನ್ಷನ್ ಮಾಡಬಹುದು. ಸೊ ಇದು ಯಾವಾಗ ಆಗುತ್ತೆ? ಒಂದು ಸಿಸ್ಟಮ್ ಸರಿಯಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ. ಸೊ ನೀವು ನಡೆಸಬೇಕು. ಇಲ್ಲಿ ಚೀಫ್ ಇಂಜಿನಿಯರ್ಸು ಇದ್ದೀರಾ, ನನಗೆ ಅರ್ಥ ಆಯ್ತು, ನಿಜವಾಗೂ ನನಗೆ ಅರ್ಥ ಆಗ್ತಾ ಇರೋದು ಏನಿದೆ ರೋಡಲ್ಲಿರಿ ಅಂತದ್ದು. ಈ ಕಡೆಯಿಂದ ರೋಡ್ ಮಾಡ್ಕೊಂಡು ಹೋದ್ರೆ ಆ ಕಡೆ ಪಾಟೋಲ್, ಆಮೇಲೆ ಪಾಟೋಲ್ ಫಿಲ್ಲಿಂಗ್, ವರ್ಷ ಪೂರ್ತಿ ಪಾಟೋಲ್. ಬೆಂಗಳೂರು ಅಂದ್ರೆ ಪಾಟೋಲ್ ಬಿಟ್ರೆ ಇನ್ನೇನು ಚರ್ಚೆ? ಏನ್ ಹೇಳಿಯಪ್ಪ ಯಾರಾದ್ರೂ ಇಂಜಿನಿಯರ್ಸ್? ಪಾಟೋಲ್ ಇಲ್ಲದೆ ರಸ್ತೆ ಮಾಡ್ಲಿಕ್ಕೆ ಆಗೋದಿಲ್ವಾ? ಬರದ ಹಾಗೆ ಅಕ್ಕಪಕ್ಕ, ಈಗ ನಾನು ಯಾವ್ದು ರಾಜ್ಯ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರೂ ಇದ್ದಾರೆ. ಹೆಚ್ಚು ಮಳೆ ಬೀಳೋ ಕಡೆನೂ ಕೂಡ ಪಾಟೋಲ್ ಇಲ್ದಂಗೆ ರಸ್ತೆ ಮಾಡಿದಾರ ಇಲ್ವಾ? ನಿಮ್ಗೆ ಏನ್ ಕಷ್ಟ? ಸಿಂಪಲ್. ನಾನು ಇದನ್ನು ಒಂದು ಉದಾಹರಣೆ